ಇತಿಹಾಸಗಳಲ್ಲಿ ಕೆಲವು ಕ್ಷೇತ್ರಗಳಿವೆ. ಅದರಲ್ಲಿ ಮಂಜನಡಿ ಕ್ಷೇತ್ರ ಕೂಡ ಒಂದು ಧಾರ್ಮಿಕ ಇದರಲ್ಲಿ ಮುಸ್ಲಿಂ ಕ್ಷೇತ್ರ. ಈ ಮಂಜನಡಿ ಉರುಸು ಅನ್ನೋದು ನಾವು ಇವತ್ತಲ್ಲ, ಹಲವು ವರ್ಷಗಳಿಂದ ನಾವು ಕಂಡವರು. ಇವತ್ತು ಏನು ವಿಶೇಷ ನಮಗೆ ಕಾಣ್ತಿದೆ, ನಮ್ಮ ಮೈಸೂರು ಬನವರು ಅಜೀಜ್ ಮಂಜನಡಿ ಅವರು, ಅಬ್ದುಲ್ ಅಜೀಜ್ ಅವರು ಮೈಸೂರು ಬಾವ ಅಂತ ಒಂದು ಹೆಸರನ್ನು ನಮಗೆ ಭಾರಿ ವಿಶೇಷವಾಗಿದೆ. ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವರು ಯಾವ ಕ್ಷೇತ್ರವನ್ನು ನೋಡಲಿಲ್ಲ, ಯಾರು ಯಾವ ಕ್ಷೇತ್ರ ಅಂತ. ಎಲ್ಲ ಕ್ಷೇತ್ರಕ್ಕೂ ಅವರನ್ನು ವಿಶೇಷ ಕೊಡುಗೆ ಇದೆ. ಅದರಲ್ಲೂ ನಮ್ಮ ಸೇಗೋಳಿಗೆ ವಿಶೇಷ ಕೊಡುಗೆ. ಅಸ್ರಾಫ್ ಅವರ ಮುಖಾಂತರ ನಮಗೆ ಸಾಯಿ ಫ್ರೆಂಡ್ಸ್ ಇರಲಿ, ಕೊಳಗಜ ಕ್ಷೇತ್ರ ಇರಲಿ, ಅಯ್ಯಪ್ಪ ಕ್ಷೇತ್ರ, ಯಾವ ಕ್ಷೇತ್ರಕ್ಕೂ ಅವರಿಗೆ ವಿಶೇಷ ಕೊಡುಗೆ ಇರ್ತದೆ. ಅವರ ದೃಷ್ಟಿಯನ್ನು ನೋಡಿಕೊಂಡು ಅವರ ಆರೋಗ್ಯ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಅವರಿಗೆ ಇನ್ನು ನಾವು ಬೆನ್ನೆಲುಬು ಆಗಿದ್ದೇವೆ ಅಂತ ಅವರು ಕೂಡ ನಾವು ಕೂಡ ಇದ್ದೇವೆ. ನಮಗೆ ಹೇಗಿದ್ದಾರೆ ನಾವು ಕೂಡ ನಂಬಲಿಕ್ಕೆ ಅವರು ನಾವು ಇದ್ದೇವೆ ಆ ದೃಷ್ಟಿಯನ್ನು ಕೊಟ್ಟು ಇವತ್ತೊಂದು ವಿಶೇಷವಾದ ಹೊರಕಾಣಿಕೆಯನ್ನು ಪ್ರಥಮ ಬಾರಿಗೆ ನಮ್ಮ ಹಿಂದೂ ಕ್ಷೇತ್ರಗಳಲ್ಲಿ ಬರುವಂಥದ್ದು ವಿಶೇಷ. ಇದು ಇವತ್ತು ಭಾರಿ ನಮಗೂ ಕೂಡ ಸಂತೋಷವಾಗಿದೆ. ನಮಗೆ ಆ ಒಂದು ಸ್ವಾಗತವನ್ನು ಕೋರುವಂತಹ ವಿಶೇಷ ಅದು ಕೂಡ ನಮಗೆ ಭಾರಿ ಸಂತೋಷವಾಗಿದೆ. ಒಳ್ಳೆಯ ದೇವರು ಇನ್ನೂ ಕೂಡ ನಮ್ಮನ್ನು ಸೌರ್ಯತೆಯಿಂದ ದೇವರು ನಡೆಸಿಕೊಡ್ಲಿ ಅಂತ ನಾವು ಆ ದೇವರಲ್ಲಿ ಭಕ್ತಿಪೂರ್ವಕ ಪ್ರಾರ್ಥಿಸ್ತೀವಿ. ನಮ್ಮೆಲ್ಲ ಒಂದು ವತಿಯಿಂದ ಒಂದು ಸೌಹಾರ್ದದ ಒಂದು ಇದಕ್ಕೆ ಬೇಕಾಗಿ ಈ ಉರುಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಮಿತ್ರರು ಒಂದುಗೂಡಿ ಈ ಒಂದು ಸಂದಲ್ ಒಂದು ಕಾರ್ಯಕ್ರಮ ಬೇರೆ ಬೇರೆ ಒಂದು 15 ಕ್ವಿಂಟಲ್ ಅಕ್ಕಿ ಮತ್ತು ಸಕ್ಕರೆ ಮತ್ತು ಬೇರೆ ಬೇರೆ ಇನ್ನಿತರ ವಸ್ತುಗಳನ್ನು ನಮ್ಮ ಈ ಉರುಸ್ ಕಾರ್ಯಕ್ರಮಕ್ಕೆ ನಮ್ಮ ಹಿಂದೂ ಬಾಂಧವರು ಒಂದು ಸೌಹಾರ್ದದ ನೆಲೆಯಲ್ಲಿ ನಾವು ತಲುಪಿಸಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ನಮ್ಮೆಲ್ಲ ಸ್ನೇಹಿತರು ಅದೇ ರೀತಿ ನಾವೆಲ್ಲರ ಒಂದುಗೂಡಿ ಹೋಗ್ಬೇಕಂತ ಒಂದು ನೆಲೆಯಲ್ಲಿ ನಾವೆಲ್ಲ ಇವತ್ತು ಅವರೊಂದಿಗೆ ನಾವು ಕೂಡ ಬಂದಿದ್ದೇವೆ. ಈ ಅಸೈಗೋಳಿ ಪರಿಸರದಲ್ಲಿ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿದ್ದೇವೆ. ಅದನ್ನು ಆ ಒಂದು ಸಾಮರಸ್ಯ, ಅದನ್ನೊಂದು ಸಂದೇಶವನ್ನ ಎಲ್ಲ ಊರಿಗೆ ಒಂದು ನೀಡಲಿಕ್ಕೆ ಬೇಕಾಗಿ ಈ ಒಂದು ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಮುಂದೆಯೂ ನಾವೆಲ್ಲ ಒಂದು ಅಣ್ಣ ತಮ್ಮಂದಿರ ಬಾಳ್ಬೇಕು ಅಂತ ಹೇಳಿ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನ ಈ ಎಲ್ಲ ಸಂಘಟನೆಯವರು ಒಂದು ನೀಡಿದ್ದಾರೆ. ಅವರೆಲ್ಲರಿಗೂ ಈ ಸಾಯಿ ಫ್ರೆಂಡ್ಸ್ನ ಎಲ್ಲ ಪದಾಧಿಕಾರಿಗಳು, ಹನುಮಾನ್ ಫ್ರೆಂಡ್ಸ್, ಅದೇ ರೀತಿ ಟೀಮ್ ಅಸೈಗೋಳಿ, ಅದೇ ಬರ್ಕೆ ಫ್ರೆಂಡ್ಸ್ ಎಲ್ಲರಿಗೂ ನಾ ಈ ಸಂದರ್ಭದಲ್ಲಿ ಒಂದು ಧನ್ಯವಾದ ಮತ್ತು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಅವರು ಸಲ್ಲಿಸ್ತೇನೆ. ಅವರಿಗೆ ದೇವರು ಆಯುರ ಆರೋಗ್ಯವನ್ನು ನೀಡಲಿ ಮತ್ತು ಈ ಒಂದು ಉರುಸ್ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ. ಇದೆಲ್ಲ ನಮಗೆಲ್ಲ ಈ ಎಲ್ಲ ಬಾಂಧವರು ನಮಗೆಲ್ಲರಿಗೂ ಒಂದು ಸಮೃದ್ಧಿಯನ್ನು ನೀಡಲಿ ಮತ್ತು ಅವರ ಆರೋಗ್ಯ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇವತ್ತು ಸುಮಾರು ನಮ್ಮ 17ನೇ ತಾರೀಕಿಂದ ನಮ್ಮ ಉರುಸ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಆ ಉರುಸ್ ಕಾರ್ಯಕ್ರಮ ಮೊದಲನೇ ಸ್ಟಾರ್ಟ್ ಶುರುವಾಗುವಲ್ಲೇ ನಮ್ಮ ಸಾಯಿ ಫ್ರೆಂಡ್ಸು ಹಾಗೂ ಅವರ ಎಲ್ಲ ಸ್ನೇಹಿತರು ಹಾಗೂ ಸುಮಾರು ಸಂಘಟನೆಗಳೆಲ್ಲ ಸೇರಿ ನನಗೆ ಒಂದು ವಿಚಾರವನ್ನು ಹೇಳಿದರು. ಏನಂತ ನಾವೊಂದು ಸೌಹಾರ್ದ ಕೂಟ ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ನಾವು ಹೊರೆಕಾಣಿಕೆಯನ್ನು ಕೊಡ್ತೇವೆ. ಸೊ ಆ ಹೊರೆಕಾಣಿಕೆ ಅಂದಾಗ ನನಗೆ ಒಂದು ಏನಂತಂದರೆ ಇದು ಒಂದು ಮುಖ್ಯವಾದ ವಿಷಯ. ಇದು ಬೇಕಾಗಿತ್ತು, ನಮ್ಮ ಸೌತ್ ಕೆನರಿಗೆ ಇದು ಬೇಕಾಗಿತ್ತು. ಪ್ರತಿ ಕಂಡ್ರಿ ಅದರಲ್ಲೂ ಸೌತ್ ಕೆನರಲ್ಲಿ ಯಾವುದೇ ಜಾತಿ ಇಲ್ಲ, ಎಲ್ಲ ಒಂದೇ, ಹಿಂದೂ ಮುಸ್ಲಿಂ ಒಂದು, ನಾವೆಲ್ಲ ಬಂಧು ಅನ್ನೋ ರೀತಿಯಲ್ಲಿ ನಾವು ಇದ್ದೇವೆ. ಅದನ್ನು ಬೇರೆ ಥರ ಉಪಯೋಗಿಸೋ ರಾಜಕೀಯದವರು ಅದನ್ನು ಯಾರು ಎಷ್ಟೇ ಏನೇ ಒಗ್ಗಟ್ಟಾಗಿದ್ದು ಅದನ್ನು ಯಾರು ಇದು ಮಾಡ್ತಾರೆ. ನಾವು ನಮ್ಮ ಮನೆಯಲ್ಲಿರೋ ಮಕ್ಕಳನ್ನು, ನಮ್ಮ ಹಿರಿಯರು, ಅವರ ತಂದೆ ತಾಯಿಗಳು ಅವರನ್ನು ಜೋಪಾನ ನೋಡೋದು ಕರ್ತವ್ಯ. ಹಾಗೆ ಇವತ್ತಿನ ಹುಡುಗರಿಗೆ ನಾವು ಈ ಥರ ಒಂದು ಸಂದೇಶ ಕೊಟ್ಟಾಗ ಅವರು ಒಂದು ಪ್ರೀತಿ ವಿಶ್ವಾಸ ಬರ್ತದೆ. ಇವತ್ತು ನೋಡಿ ಸಾವಿರಾರು ಜನ ಅವರು ಬಂದಾಗ ನಮಗಂತರ ಖುಷಿ ಆಯಿತು. ಇಡೀ ಪೊಲೀಸರವರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ ಇದನ್ನು ನೋಡಿ ಅವ್ರಿಗೆ ಭಾರಿ ಖುಷಿಯಾಗಿದೆ. ನಾವು ಲಾಸ್ಟ್ ಟೈಮ್ ಮೊನ್ನೆ DC ಹತ್ರ ಮಾತಾಡಿದೆ, ಹಾಗೆ ಕಮಿಷನರ್ ಹತ್ರ ಮಾತಾಡಿ ಇಂಥೊಂದು ಸ್ವಾರ್ಥ ಕೂಟ ಮಾಡಿ ಅವರು ಹೊರೆಕಾಣಿಕೆ ಕೊಡ್ತಾ ಇದ್ದಾರೆ ಅಂದಾಗ ಅವ್ರು ಸಂಪೂರ್ಣ ಸಹಕಾರ ಕೊಟ್ಟು ಇವತ್ತು ಬಂದು ನಮ್ಮ ಈ ಮಂಜನಾಡಿಯ ಒಂದು ಇತಿಹಾಸದಲ್ಲಿ ಆಗಿರಲಿಲ್ಲ. ಎಲ್ಲ ಇಲ್ಲಿ ಹಿಂದೂ ಮುಸ್ಲಿಂ ಇದುವರೆಗಾಗಲಿ ಯಾವುದೇ ಈ ಒಂದು ಗ್ರಾಮದಲ್ಲಾಗಲಿ, ಮಂಜನಾಡಿ ಗ್ರಾಮದಲ್ಲಾಗಲಿ, ಅಸೈಗೋಳಿ ಆಗಲಿ, ಎಲ್ಲೂ ಈ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಹೆಚ್ಚಿನ ರೀತಿಯಲ್ಲಿ ಎಲ್ಲೂ ಯಾವುದೇ ಗಲಭೆ ಆಗಿಲ್ಲ. ಎಲ್ಲ ಹೊರಗಡೆ ಎಲ್ಲೆಲ್ಲೂ ಆಗಿರ್ಬೋದು. ಅದೇ ಪ್ರೀತಿಯಿಂದ ನಾವಿದ್ದೇವೆ. ನೋಡಿ, ಒಂದು 25-30 ವರ್ಷಗಳ ಮುಂಚೆ ಪ್ರತಿಯೊಬ್ಬರ ಮನೆಯಲ್ಲಿ ಏನೇ ಹಬ್ಬ ಆದರೂ ಆ ಹಬ್ಬಕ್ಕೆ ನಾವು ಅವ್ರ ಮನೆಗೆ ಹೋಗ್ತೀವಿ, ಅವ್ರಿಗೆ ನಾವು ನಮ್ಮ ಮನೆಗೆ ಹೋಗ್ತೇವೆ.
ಹಾಗೆ ಯಾವುದೇ ಒಂದು ಗಲಾಟೆ ಇಲ್ಲದೆ ಏನೇ ಗಲಾಟೆ ಆದರೂ ನಮ್ಮ ಹಿರಿಯಕರು, ಆಗಿನ ಕಾಲದ ಹಿರಿಯಕರು ಅಲ್ಲಲ್ಲೇ ಕೂಣಿಸಿ ಅವರನ್ನೊಂದು ಜಾತಿಯಿಂದ ಜಾತಿಗಿಂತ ತೆಗೆಯದೆ ಅವ್ರಿಗೆ ಕೂಣಿಸಿ ಬುದ್ಧಿವಾದ ಹೇಳಿ ಏನಿಲ್ಲ ಅಲ್ಲೇ ಪರಿಹಾರ ಕೊಡ್ತಾಯಿದ್ರು. ಈಗ ಆಗಿಲ್ಲ. ಈಗ ನಮ್ಮ ಮಾತು ನಮ್ಮ ಮಕ್ಕಳು ಕೇಳೋದಿಲ್ಲ. ಅದನ್ನು ಕೇಳಬೇಕು ಅಂತಂದರೆ ಈ ಥರ ಒಂದು ಸೌಹಾರ್ದ ಕೂಟ ಮಾಡಿ ಎಲ್ಲರಿಗೂ ಒಂದು ಮೆಸೇಜ್ ಹೋಗ್ಬೇಕು. ಈ ಮೆಸೇಜ್ ಇದೆಯಲ್ಲ ಸೌತ್ ಕೆನಡಾ ಫಸ್ಟು ಇದು ಇಲ್ಲಿ ಮಲೆನಾಡಿನಲ್ಲಿ ಮಾತ್ರ ಅಲ್ಲ, ಇಡೀ ನಮ್ಮ ದಕ್ಷಿಣ ಕನ್ನಡದ ಎಲ್ಲ ಭಾಗದಲ್ಲಿ ಒಂದು ಆಚರಣೆ ಮಾಡಿದಾಗ ನಾವು ಹಿಂದೂಗಳ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಹಿಂದೂಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಪ್ರೀತಿ ಬರ್ತದೆ. ಆ ಪ್ರೀತಿ ಬಂದಾಗ ನಾವು ಎಲ್ಲ ಒಂದಾಗುವಂಥ ಚಾನ್ಸಸ್ ಇದೆ. ಇಲ್ಲಾಂದ್ರೆ ನಮ್ಮ ಪ್ರೀತಿಗೆ ಹೊಡೆಯೋರು ಯಾರೂ ಅಲ್ಲ, ನಾವು ನೀವು ಯಾರೂ ಅಲ್ಲ. ನಮಗಿರುವಂಥ ರಾಜ್ಯಕ್ಕೆ ಶಕ್ತಿ ನಮ್ಮ ಪ್ರೀತಿ ನೋಡಿದ್ದಾರೆ. ಅದನ್ನು ನಾವು ಕಮ್ಮಿ ಮಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಎಲ್ಲೇ ದೇವಸ್ಥಾನ ಆಗಲಿ ಅವರವರ ಧರ್ಮ ಅವರಿಗೆ, ನಮ್ಮ ಧರ್ಮ ಏನಿಲ್ಲ ನಮ್ಮ ಮನೆಯಲ್ಲಿ. ನಾನು ಟೋಪಿ ಹಾಕೊಂಡು ಕುತ್ಕೊಂಡ್ರೆ ನಾನು ಮುಸ್ಲಿಂ, ಅದೇ ಟೋಪಿ ಇನ್ನೊಬ್ಬ ಹಿಂದೂ ಅವರು ಮುಸ್ಲಿಂ ಆಗಲಿಲ್ಲ, ಇಲ್ಲ ನಾನು ನಾಮ ಹಾಕೊಂಡಿದ ತಕ್ಷಣ ಹಿಂದೂ ಆಗಲಿಲ್ಲ. ನಮ್ಮ ಧರ್ಮ ನಮ್ಮ ಮನೆಯಲ್ಲಿ ನಮ್ಮ ಕೈಲಿ ಯಾರದೇ ಒಂದು ಕುಯ್ದಾಗ ನಮಗೆ ಬರೋದು ಬ್ಲಡ್ ಕೆಂಪುದು, ಅದು ಯಾರ್ದು ಅಂತ ಹೇಳೋಕ್ಕಾಗಲ್ಲ. ನಾವು ಟೋಪಿ ಆಗಿಲ್ದ್ರೆ ನಮ್ಮನ್ನು ಯಾವ ಜಾತಿ ಅಂತ ಹೇಳೋಕ್ಕಾಗ್ತದ? ಇವ್ರು ಸಾಲ ಹಾಕ್ತಾರೆ ಯಾವ ಜಾತಿ, ನಾಮ ಹಾಕ್ತಾರೆ ಯಾವ ಜಾತಿ ಅಂತ ಹೇಳೋಕ್ಕಾಗಲ್ಲ. ಎಲ್ಲೇ ಒಂದು ಬೈ ಚಾನ್ಸ್ ಒಂದು ಆಕ್ಸಿಡೆಂಟ್ ಆದಾಗ ಅಲ್ಲಿ ಜಾತಿ ನೋಡೋದಿಲ್ಲ. ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ಹೇಳ್ತೇನೆ, ಇಲ್ಲಿ ಎಷ್ಟೇ ಜಾತಿ ಕಟ್ಟಿದ್ರು ಇದೇ ನಮ್ಮ ಮಂಗಳೂರಿನವರು ಹೊರಗೆ ಎಲ್ಲೇ ಹೋದಾಗ ಅವನು ಮಂಗಳೂರಿನವನು ಅಂದಾಗ ಅವನ ಜಾತಿ ಕೇಳಿದ್ರೆ ನಮ್ಮ ಊರಿನವನು ಅಂತಾರೆ. ಅದು ಪ್ರೀತಿ. ನಮ್ಮವನು, ನಮ್ಮ ಊರಿನವನು, ಅವನು ಯಾವುದೇ ಜಾತಿ ಆಗಲಿ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ. ನಾನು ಹುಟ್ಟಿದ್ದು ಬೆಳೆದಿದ್ದು ಮೈಸೂರಲ್ಲಿ ನಮ್ಮ ಮಂಗಳೂರಿನವ್ರು ಬಂದಾಗ ಒಂದು ಪ್ರೀತಿನೇ ಬೇರೆ. ಇವತ್ತಿನ ದಿವಸ 86ನೇ ಇಸ್ವಿಲಿ ಮೈಸೂರಿನಲ್ಲಿ ಗಲಭೆ ಆಯಿತು ಹಿಂದೂ ಮುಸ್ಲಿಂ. ಅದಾದಮೇಲೆ ನಾವೆಲ್ಲ ಸೌಹಾರ್ದ ಕೂಟ ಮಾಡಿದ ಮೇಲೆ ಎಲ್ಲೇ ಏನೇ ಆದರೂ ಒಂದು ಗಲಭೆ ಆದಾಗ ಅಲ್ಲಿಗೆ ತಕ್ಕಂತೆ ನಮ್ಮ ಒಂದು ಟೀಮ್ ಇರ್ತದೆ. ಆ ಟೀಮ್ ಹೋಗಿ ನಾವು ವರ್ಕ್ ಮಾಡಿದಾಗ ಅಲ್ಲಿ ಯಾವುದೇ ಜಾತಿ ಬೇರೆ ಇಲ್ಲದೆ ಗಲಾಟೆ ಅಲ್ಲದೆ ಅಲ್ಲಿ ಶಾಂತಿ ಕಾಪಾಡ್ತೀವಿ. ಆ ಶಾಂತಿ ಕಾಪಾಡೋದೇ ನಮ್ಮ ಧರ್ಮ. ಯಾರನ್ನು ಯಾರಿಗೆ ಹೊಡೆದ್ರೆ ಅದು ಯಾರಿಗೂ ಅದು ಫಲ ಸಿಕ್ಕೋದೇ ಇಲ್ಲ. ಅವರ ಶಾಪ ನಮಗೆ ತಕ್ಕಂತೆ ನಮ್ಮ ಶಾಪ ಅವ್ರಿಗೆ ತರ್ತದೆ. ಅದಕ್ಕೋಸ್ಕರ ಆದಷ್ಟು ನಾವು ಕಂಟ್ರೋಲ್ ಮಾಡಿ ಎಲ್ಲದೂ ಭೇದ ಭಾವ ಬಿಟ್ಟು, ಮಂಗಳೂರಿನಲ್ಲಿ ಇತಿಹಾಸದಲ್ಲಿ ಮಂಗಳೂರು ಮುಂಚೆ ಹೇಗೆ ಇತ್ತು ಪ್ರೀತಿಯ ನಾಡು. ಈ ಮಂಗಳೂರು ಅಂದರೆ ನಿಮಗೆ ನಮ್ಮ ಮಂಗಳೂರಿನಾಗ ಇಲ್ಲಿ ಗೊತ್ತಾಗೋದಿಲ್ಲ. ಹೊರಗಡೆ ಹೋದಾಗ ಮಂಗಳೂರಿನಲ್ಲಿ ಅಷ್ಟೇ ಪ್ರೀತಿ ಇದೆ. ನೀವು ಹೊರಗಡೆ ದೇಶಕ್ಕೆ ಬೇಡ, ಇದೇ ಬಾಂಬೆಗೆ ಹೋಗಿ, ಆಲ್ಮೋಸ್ಟ್ ಬಾಂಬೆಲಿ ಇರೋದೆಲ್ಲ ನಮ್ಮ ಮಂಗಳೂರಿನಲ್ಲಿ, ಬೆಂಗಳೂರಲ್ಲಿ, ಮೈಸೂರಲ್ಲಿ ಎಲ್ಲ ಕಡೆಯಲ್ಲಿ ಮಂಗಳೂರಿದ್ದಾರೆ. ಅಲ್ಲಿ ಯಾವುದೇ ಜಾತಿ ನೋಡಿ, ಇಲ್ಲೊಂದು ಮಾತ್ರ ಇದೆ. ಈ ಪ್ರೀತಿ ಬರಬೇಕು ಅಂತಂದರೆ ಈ ಥರ ಸೌಹಾರ್ದ ಕೂಟ ಮಾಡಿ ನಾವೆಲ್ಲ ಒಗ್ಗಟ್ಟಾಗಿ ಅಣ್ಣ ತಮ್ಮರಾಗಿ ಯಾವುದೇ ಭೇದ ಭಾವ ಇಲ್ಲ. ಯಾರಿಗೂ ಯಾರು ಏನೇ ಮಾಡಿದ್ರು ಏನದು ಫಲ ಸಿಕ್ಕೋದಿಲ್ಲ. ನಾವು ದುಡಿಬೇಕು, ನಾವು ಮಾಡಬೇಕು. ನಾವು ಕೆಲಸ ಮಾಡಿದ್ರೆ ನಮ್ಮ ಮನೆಗೆ ಊಟ ಸೇರುತ್ತೆ ಹೊರತು ಬೇರೆ ಯಾರು ನಮಗೆ ಒಂದು ದಿವಸ ನಮಗೆ ಜೈ ಅಂತಾರೆ, 3ನೇ ದಿವಸ ಯಾರು ಬರೋದಿಲ್ಲ. ಅದೇ ಸುಮ್ಮನೆ ಅವ್ರ ಹುಡುಗರನ್ನು ಅದು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಯಾರಾಗಲಿ ಯಾರು ಇದರಲ್ಲಿ ಬೇಸರ ಮಾಡೋದು ಬೇಡ. ಅವ್ರದ್ದು ನಾನು ಯೂಸಂತೂ ಅವ್ರಿಗೆ ನನಗೆ ಕೆಲಸ ಇದ್ದಾಗ ಅವ್ರನ್ನ ಯೂಸ್ ಮಾಡಿಕೊಂಡು ಮತ್ತೆ ಅವ್ರನ್ನ ಯೂಸನ್ ಥ್ರೋ ಮಾಡಿ ಅವ್ರ ಜೈಲಲ್ಲಿ ಪಾಪ ಹುಡುಗರು ಎಷ್ಟು ಸಪೋರ್ಟ್ ಕೊಡ್ತಾರೆ ಅನ್ನೋದು ಇದು ಇವಾಗ ಗೊತ್ತಿರುವಂಥ ಸಂಗತಿ. ಅದಕ್ಕೆಲ್ಲ ನನ್ನ ಮಂಗಳೂರು ಎಲ್ಲ ಜಾತಿಯವರ ಹತ್ರ ನಾನು ಎಲ್ಲರ ಹತ್ರ ಧರ್ಮದ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಮನೆಯ ಮಕ್ಕಳನ್ನು ನಾವು ಜಾಗ್ರತೆಯಾಗಿ ಜೋಪಾನಾಗಿ ಕಾಪಾಡಬೇಕು. ನಾವು ಆದಷ್ಟು ಬುದ್ಧಿ ಹೇಳಿ ನಮ್ಮ ದಕ್ಷಿಣ ಕನ್ನಡ ಇತಿಹಾಸದಲ್ಲಿ ಇವತ್ತು ಮೊದಲನೆಗೆ ಈ ಮಂಜನಾಡಿಗೆ ಇಷ್ಟೊಂದು ನಮ್ಮ ಸ್ನೇಹಿತರು ಬಂದು ಒಂದು ಪ್ರೀತಿ ಇಟ್ಟು, ಈ ಪ್ರೀತಿ ಮೈಸೂರು ಭವನ ಮೇಲೆ ಒಬ್ಬನೇ ಅಲ್ಲ, ಇಡೀ ನಮ್ಮ ಸೌತ್ ಕನ್ನಡ ಹಿಂದೂ ಮುಸಲ್ಮಾನರ ಎಲ್ಲರ ಮೇಲೆ ಇರಬೇಕು ಅಂತ ನನ್ನ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಎಲ್ಲ ಜನರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ. ಇದೇ ಥರ ಎಲ್ಲರೂ ಮಾಡಲಿ, ಸಂತೋಷದಿಂದ ಇರೋಣ. ಯಾವುದೇ ಜಾತಿ ಬೇಕಾ ಬೇಡ, ಸಾಕಾಗಿದೆ. ನಮ್ಮ ಮಕ್ಕಳು ಕೆಡ್ತಾ ಇದ್ದಾರೆ, ಅದ್ರ ಜೊತೆಲಿ ಡ್ರಗ್ಸ್ ಮಾಫಿಯಾ, ಈ ಡ್ರಗ್ಸ್ ಮಾಫಿಯಾನ ಯಾವ ಥರ ನಾವು ಮುಗಿಸ್ಬೇಕು ಅದನ್ನು ನೋಡೋಣ. ಎಲ್ಲ ನಮ್ಮ ಮಕ್ಕಳು ಯಾವುದೇ ಕಾಲೇಜಿನ ಮಕ್ಕಳು ಹೋದಾಗ ಆ ಮಕ್ಕಳ ಹಿಂದೆ ನಮ್ಮ ಪೇರೆಂಟ್ಸ್ ಅದನ್ನು ಹೇಗಿದ್ದಾರೆ ಏನಿದ್ದಾರೆ ಅಂತ ಸಾಯಂಕಾಲ ಬಂದಾಗ ಅವ್ರನ್ನ ವೆರಿಫೈ ಮಾಡಬೇಕು. ಸುಮ್ಮನೆ ಅವ್ರು ಬಿಟ್ಟಾಗ ಅದು ಅವ್ರಿಗೆ ರೂಟ್ ತಪ್ಪೋಗ್ತದೆ. ಅದನ್ನು ಆದಷ್ಟು ಎಲ್ಲ ಸಂಘಟನೆಗಳು ಸೇರಿ, ಅದು ಯಾವುದೇ ಆಗಲಿ ಜಾತಿಯಾಗಿ ಸೇರಿ ನಾವು ಅದನ್ನು ಸಹ ನಾವು ತಡೆಗಟ್ಟಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳ್ತಾರೆ. ಇವತ್ತೇನು ನಮ್ಮ ಸಾಯಿ ಫ್ರೆಂಡ್ಸು ಹಾಗೆ ಇಡೀ ನಮ್ಮ ಇವತ್ತೇನು ಹೊರಕಾಣಿಕೆ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಮಲೆನಾಡಿ ಜಮಾತ ಪರವಾಗಿ ಅವ್ರಿಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇತಿಹಾಸ ಪ್ರಸಿದ್ಧ ಹಜರತ್ ಸೈಯದ್ ಇಸ್ಮಾಯಿಲ್ ವಲಿಯುಲ್ಲಾ ಬುಖಾರಿ ತಂಗಲ್ರವರ ಉರೂಸ್ ಕಾರ್ಯಕ್ರಮದ 9ನೇ ದಿನವಾದ ಇಂದು ನಮ್ಮ ಈ ಜಮಾತಿನ ಮೇಲಿನ ಹಾಗೂ ನಮ್ಮ ಇಲ್ಲಿಯ ಅಧ್ಯಕ್ಷರು ಮತ್ತು ಕಮಿಟಿ ಸದಸ್ಯರ ಮೇಲಿನ ಅಭಿಮಾನ ಮತ್ತು ನಮ್ಮ ಮುಸ್ಲಿಂ ಬಾಂಧವರ ಮೇಲಿನ ಅಭಿಮಾನದಿಂದ ನಮ್ಮ
ದೇಶದ ಬಹುಸಂಖ್ಯಾತ ಸಮುದಾಯದ ನಮ್ಮ ಹಿಂದೂ ಸಹೋದರರು ಇಂದು ಬಹಳಷ್ಟು ಹೊರೆಕಾಣಿಕೆಗಳೊಂದಿಗೆ ಇಲ್ಲಿಗೆ ಬಂದು ನಮ್ಮೊಂದಿಗೆ ಭಾವೈಕ್ಯತೆ ಮತ್ತು ಸೌಹಾರ್ದ ಸಹಬಾಳ್ವೆಯ ಸಂಕೇತವನ್ನು ನೀಡಿದ್ದಾರೆ. ಅದಕ್ಕಾಗಿ ನಾನು ಈ ಪರಿಸರದ ನಮ್ಮ ಜಿಲ್ಲೆಯ ಎಲ್ಲ ಈ ಸಂಘಟನೆಯ ಹಿಂದೂ ಸಹೋದರರನ್ನು ಬಹುವಾಗಿ ಪ್ರಶಂಸಿಸುತ್ತೇನೆ, ಅಭಿನಂದಿಸ್ತೇನೆ. ಇದು ನಮ್ಮ ಇಡೀ ಜಿಲ್ಲೆಗೆ, ರಾಜ್ಯಕ್ಕೆ ಮಾತ್ರವಲ್ಲ ದೇಶಕ್ಕೆ ಈ ಸಂದೇಶವು ರವಾನೆಯಾಗಲಿ, ಇದು ಒಂದು ಆದರ್ಶವಾಗಲಿ ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಸೌಹಾರ್ದ ಸಾಮರಸ್ಯತೆ ಕೆಟ್ಟಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಬಹುಸಂಖ್ಯಾತ ಹಿಂದೂ ಸಮುದಾಯದ ಜನರು ಇಂಥ ಒಂದು ಜಾಥಾವನ್ನು ಇಟ್ಟುಕೊಂಡು ನಮ್ಮ ಈ ನಾಡಿನ ಮುಸಲ್ಮಾನ ಜನರೊಂದಿಗೆ ಬೆರೆತು ಪ್ರೀತಿಯನ್ನು ತೋರಿಸಿ, ಭಾವೈಕ್ಯತೆಯನ್ನು ತೋರಿಸಿ, ಸೌಹಾರ್ದತೆಯನ್ನು ಮತ್ತು ಸಾಮರಸ್ಯತೆಯನ್ನು ಬೆಳೆಸಿಕೊಳ್ಳುವಲ್ಲಿ ಒಂದು ಉತ್ತಮ ಅಡಿಪಾಯವನ್ನು ಹಾಕಿದ್ದಾರೆ. ಅದಕ್ಕಾಗಿ ಇದು ಅವರಿಗೆ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಇದೊಂದು ಪ್ರಶಂಸನೀಯ ವಿಷಯವೂ ಕೂಡ. ಈ ರೀತಿ ನಮ್ಮ ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ, ಪ್ರತಿಯೊಂದು ರಾಜ್ಯಗಳಲ್ಲೂ ಜಿಲ್ಲೆಗಳಲ್ಲೂ ಇದು ಮುಂದುವರಿಯಲಿ. ಇದರೊಂದಿಗೆ ನಮ್ಮ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತಹ ನಮ್ಮ ಅಖಂಡ ಭಾರತದ ಒಂದು ಜಾತ್ಯತೀತ ನಿಲುವು ಸುಭದ್ರವಾಗಿರಲಿ ಮತ್ತು ಸುಭದ್ರವಾಗಿ ಬೆಳೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ, ನಮ್ಮ ಜಿಲ್ಲೆಯ ಜನರು, ಹಿಂದೂ, ಮುಸ್ಲಿಂ, ಕ್ರೈಸ್ತ ಬಾಂಧವರು ಒಂದು ಸೇರಿ ನಾವು ಒಂದು ಉತ್ತಮ ಶಿಸ್ತುಬದ್ಧ ಸೌಹಾರ್ದ ಜೀವನವನ್ನು ನಡೆಸುವಲ್ಲಿ ಸಹಕಾರಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮುಂದಕ್ಕೂ ನಮ್ಮ ಈ ಜಿಲ್ಲೆಯ ಜನರು ಶಾಂತಿ ಮತ್ತು ಸಹಬಾಳ್ವೆಯನ್ನು, ಸಹೋದರತೆಯನ್ನು ಬೆಳೆಸಿಕೊಂಡು ಉತ್ತಮ ಒಂದು ಶಿಸ್ತುಬದ್ಧ ಜೀವನವನ್ನು ಕಟ್ಟಲಿ ಅಂತೇಳಿ